ನಮಸ್ತೆ ಬಂಧುಗಳೇ, HNC ಲೈವ್ಗೆ ಸ್ವಾಗತ. ಪವನ್ ಕಲ್ಯಾಣ್ ಭಾರತದ ರಾಜಕಾರಣದ ಹೊಸ ಸೂಪರ್ ಸ್ಟಾರ್, ಹಿಂದುತ್ವದ ಹೊಸ ಪವರ್ ಸ್ಟಾರ್, ಮೋದಿಯವರ ನೀಲಿಗಣ್ಣಿನ ಹುಡುಗ. ಒಂದೇ ಎಲೆಕ್ಷನ್ನಲ್ಲಿ ಕಿಂಗ್ ಮೇಕರ್ ಆಗಿ ಭಾರತದ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂತಹ ಛಲಗಾರ. ಯಾಕೆ ಇಷ್ಟೊಂದೆಲ್ಲ ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ನೋಡಿ, ಈ ಮೂವಿಗಳಲ್ಲಿ ಹೀರೋಗಳು ಎಂಟ್ರಿ ಕೊಡ್ತಾರೆ. ಯಾವ ರೀತಿ ಎಂಟ್ರಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರೆ ಅಂದರೆ, ಸಮಾಜದಲ್ಲಿ ವಿಪರೀತ ಅನ್ಯಾಯ ಆದಾಗ, ಹೇಳೋರು ಕೇಳೋರು ಗತಿ ಇಲ್ದಿದ್ದಾಗ ಹೀರೋ ಎಂಟ್ರಿ ಹೊಡಿತಾನೆ. ಆಂಧ್ರದಲ್ಲಿ ಅದೇ ರೀತಿಯಾಗಿತ್ತು. ಆಂಧ್ರದಲ್ಲಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಷನ್ ವಿಪರೀತ ಆದಾಗ, ಹಿಂದೂಗಳನ್ನು ಕಾಪಾಡೋರು ಯಾರು ಇಲ್ವೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಾಗ ಹೀರೋ ರೀತಿ ಎಂಟ್ರಿ ಕೊಟ್ಟಿರೋದು ಪವನ್ ಕಲ್ಯಾಣ್. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಅಧಿಕಾರಕ್ಕೋಸ್ಕರ ದೇಶನ ತುಂಡು ಮಾಡ್ತಕ್ಕಂಥ ಮಾತುಗಳನ್ನು, ಜಾತಿಗಳ ಮಧ್ಯೆ ಬೆಂಕಿ ಇಡ್ತಕ್ಕಂಥ ಮಾತನ್ನು, ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾಷೆಗಳನ್ನು ಮೀರಿ, ಪ್ರಾಂತಗಳನ್ನು ಮೀರಿ ಇಡೀ ರಾಷ್ಟ್ರವನ್ನು ಬಲಗೊಳಿಸಬೇಕು ಅಂತ ಹೋರಾಡ್ತಿರ್ತಕ್ಕಂತಹ ಕೆಲವು ರಾಜಕಾರಣಿಗಳಲ್ಲಿ ಪವನ್ ಕಲ್ಯಾಣ್ ಕೂಡ ಒಬ್ಬರು. ಅವ್ರ ವಿಚಾರನ ತುಂಬ ಸ್ಟಡಿ ಮಾಡಿದ್ಮೇಲೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡೋದಕ್ಕೆ. ಈ ಪವನ್ ಕಲ್ಯಾಣ್ ಇದಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಯಾರೋ ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನಾನ್ ಸೀರಿಯಸ್ ಪೊಲಿಟಿಷಿಯನ್ ಅನ್ನೋರು, ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಅನ್ನೋರು, ನಾನ್ ರೆಸಿಡೆನ್ಷಿಯಲ್ ಪೊಲಿಟಿಷಿಯನ್ ಅನ್ನೋರು, ನಾಯ್ಡುಗೆ ಅಡಾಪ್ಟೆಡ್ ಸನ್ ಅಂತ ಹೇಳೋರು. ಅದೇ ಪವನ್ ಕಲ್ಯಾಣ್ ಇವತ್ತು ಆಂಧ್ರದ ಉಪಮುಖ್ಯಮಂತ್ರಿ. ಮೋದಿಯವರೇ ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಏ ಪವನ್ ನಹಿ ಆಂಧಿ ಹೈ, ಇದು ಗಾಳಿ ಅಲ್ಲ ಬಿರುಗಾಳಿ ಅಂತೇಳಿ. ಇವತ್ತಿನ ಕಾಲಘಟ್ಟದಲ್ಲಿ ಪವನ್ ಕಲ್ಯಾಣ್ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದಕ್ಕೆ ಸ್ವಲ್ಪ ಆಂಧ್ರದ ರಾಜಕಾರಣದ ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, 1953ರಿಂದ 83ರವರೆಗೆ ಕಂಪ್ಲೀಟಾಗಿ ಆಂಧ್ರದಲ್ಲಿ ಕಾಂಗ್ರೆಸ್ ಡಾಮಿನೇಷನ್ನು, ಕೇವಲ ಕಾಂಗ್ರೆಸ್ ಸರ್ಕಾರಗಳೇ ಬರ್ತಾ ಇದ್ದಿದ್ದು. ಮೊದಲ ಬಾರಿಗೆ 1983ರಲ್ಲಿ NT ರಾಮರಾವ್ ಅವರು ತೆಲುಗುದೇಶಂ ಪಕ್ಷವನ್ನು ಸ್ಥಾಪನೆ ಮಾಡಿ ಕಾಂಗ್ರೆಸ್ನ ವಿರುದ್ಧ ತೊಡೆತಟ್ಕೊಂಡು ನಿಂತ್ಕೊಂಡ್ರು. ಆ ಎಲೆಕ್ಷನ್ಗೆ ಕೇವಲ 9 ತಿಂಗಳ ಮುಂಚೆ ಪಕ್ಷ ಕಟ್ಟಿದ್ದು, ಆದರೆ 9 ತಿಂಗಳಲ್ಲಿ ಜನರ ಅಭೂತಪೂರ್ವ ಬೆಂಬಲ ಸಿಕ್ತು. 1983ರಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಆಂಧ್ರದ ಮೊದಲ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಆದರು. ಅದರ ಎಫೆಕ್ಟು ರಾಷ್ಟ್ರ ರಾಜಕಾರಣದಲ್ಲೂ ಆಯಿತು. ಅವರು ರಾಷ್ಟ್ರ ರಾಜಕಾರಣದಲ್ಲೂ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಆಚೆ ತೆಗೆಯೋದಕ್ಕೆ ಪ್ರಮುಖ ಪಾತ್ರ ನಿರ್ವಹಿಸಿದರು. ಅದಾದ ಮೇಲೆ ತೆಲುಗುದೇಶಂ ಪಾರ್ಟಿನಲ್ಲಿ ಅವರ ಅಳಿಯ ಚಂದ್ರಬಾಬು ನಾಯ್ಡು MLAಗಳ ಸಪೋರ್ಟ್ ತೆಗೆದುಕೊಂಡು ಪವರ್ಫುಲ್ ಆದರು. 1995ರ ಚುನಾವಣೆಯಲ್ಲಿ ನಾಯ್ಡು ಅವರ ನೇತೃತ್ವದಲ್ಲಿ ಪಕ್ಷ ಗೆದ್ದು ನಾಯ್ಡು ಅವರು ಚೀಫ್ ಮಿನಿಸ್ಟರ್ ಆದರು. 95ರಿಂದ 2004ವರೆಗೆ ಚೀಫ್ ಮಿನಿಸ್ಟರ್ ಆಗಿದ್ದರು ಚಂದ್ರಬಾಬು ನಾಯ್ಡು ಅವರು. ಈ ಸಂದರ್ಭದಲ್ಲಿ ಇಡೀ ಆಂಧ್ರದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ನಾಯ್ಡು ಅವರೇ ಕಾರಣ. ಆದರೆ ಅಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಕೂಡ 2004ರ ಚುನಾವಣೆಯಲ್ಲಿ ನಾಯ್ಡು ಅವರಿಗೆ ಸೋಲಾಯಿತು. ಅದರ ನೆಕ್ಸ್ಟ್ ಎಲೆಕ್ಷನಲ್ಲೂ ಕೂಡ ಸೋತರು. ಕಾಂಗ್ರೆಸ್ನ YS ರಾಜಶೇಖರ ರೆಡ್ಡಿ ಚೀಫ್ ಮಿನಿಸ್ಟರ್ ಆದರು. ಈ ಮನುಷ್ಯ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್. ನಿಧಾನಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಕಾರಿಡಾಕ್ ಶುರು ಮಾಡಿದ್ವು ಆಂಧ್ರದಲ್ಲಿ. ಕಂಪ್ಲೀಟ್ ಸಪೋರ್ಟ್ ಸಿಕ್ತು ಸರ್ಕಾರದ್ದು. 2009ರಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ YS ರಾಜಶೇಖರ ರೆಡ್ಡಿ ತೀರೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ತನಗೇ ಅಧಿಕಾರ ಬರಬೇಕು ಅಂತೇಳಿ ಕಾಂಗ್ರೆಸ್ಸಲ್ಲಿ ರಿವೋಲ್ಟ್ ಎದ್ದೇಳ್ತಾರೆ. ಆದರೆ ಕಾಂಗ್ರೆಸ್ ಒಪ್ಪಾಕೋದಿಲ್ಲ. ಉಳಿದಿರ್ತಕ್ಕಂಥ ಸಂದರ್ಭವನ್ನು ಮತ್ತೆ 2 ಸ್ಪ್ಲಿಟ್ ಮಾಡಿ ಒಂದು ಅವಧಿಗೆ ಕೋನಿಜೇತಿ ರೋಸಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಿ ಮಾಡುತ್ತೆ, ಮತ್ತೊಂದು ವರ್ಷಕ್ಕೆ ನಲ್ಲಾರಿ ಕಿರಣ್ ಕುಮಾರ್ ರೆಡ್ಡಿ ಅವ್ರನ್ನ CM ಮಾಡುತ್ತೆ. ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು CM. ಮೊನ್ನೆ ಅದಕ್ಕೆ ನಾನು 2024ರಲ್ಲಿ ಇಂಡಿಯಾ ಅಲಯನ್ಸ್ ಹೇಳ್ತಾ ಇದ್ದಿದ್ದು, ಅಕಸ್ಮಾತ್ ಏನೋ ಅವ್ರು ಗೆದ್ಬಿಟ್ಟು ಬಂದರೆ ಒಂದು ವರ್ಷ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಇನ್ನೊಂದು ವರ್ಷ ಅಖಿಲೇಶ್ ಯಾದವ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಇನ್ನೊಂದು ವರ್ಷ ಮಮತಾ ಬ್ಯಾನರ್ಜಿ ಆಗ್ತಾರೆ, ಅದಾದಮೇಲೆ ಇನ್ನೊಂದು ವರ್ಷ ಕೇಜ್ರಿವಾಲ್ ಆಗ್ತಾರೆ. ಹೀಗೆ ಹರಿದು ಹಂಚಿ ತಿನ್ಬಿಡ್ತಾರೆ ಅಂತೇಳಿ ಇದಾಗಲೇ ಮಾಡಿ ತೋರಿಸಿದೆ ಕಾಂಗ್ರೆಸ್ಸು. ಇದನ್ನು ವಿರೋಧ ಮಾಡಿ ಜಗನ್ 2011ರಲ್ಲಿ YSR ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡ್ತಾರೆ ಕಡಪಾದಲ್ಲಿ. ಕಡಪಾದಲ್ಲಿ ಅವರಿಗೆ ದೊಡ್ಡ ಸ್ಟ್ರಾಂಗ್ ಬೇಸ್ ಇರುತ್ತೆ. 2014ರ ಎಲೆಕ್ಷನ್ನಲ್ಲಿ ಜಗನ್ಗೆ 45% ವೋಟ್ ಶೇರ್ ಬಂದ್ರೂ ಕೂಡ ಮಾರ್ಜಿನಲ್ಲಿ ಸೋಲಾಗುತ್ತೆ. ಆದರೆ 2019ರಲ್ಲಿ ಮ್ಯಾಸಿವ್ ವಿನ್, ದೊಡ್ಡ ಮಟ್ಟದ ಜಯ ಆಗುತ್ತೆ ಜಗನ್ ಅವರಿಗೆ. 175 ಸೀಟಲ್ಲಿ 151 ಸೀಟ್ ಗೆಲ್ತಾರೆ. MP ಚುನಾವಣೆಯಲ್ಲೂ ಅಷ್ಟೇ 25ರಲ್ಲಿ 22 ಸೀಟ್ಗಳು YSRಗೆ ಸಿಗುತ್ತೆ. ಆಂಧ್ರದ ಪಾಲಿನ ನರಕ ಶುರುವಾಗೋದೇ ಇವಾಗ. ಯಾವ ಕನ್ವರ್ಷನ್ ಮಾಫಿಯಾಗಳು ಸ್ವಲ್ಪ ಕಾಲ ಸೈಲೆಂಟ್ ಆಗಿದ್ವು, ಎಲ್ಲವೂ ರೆಕ್ಕೆ ಬಿಚ್ಚಿ ನಿಂತ್ಕೊಂತವೆ. ಸರ್ಕಾರ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಅದಕ್ಕೆ. ರ್ಯಾಂಪೆಂಟ್ ಕನ್ವರ್ಷನ್ ಶುರುವಾಗುತ್ತೆ. ದಲಿತರು ದೊಡ್ಡ ಮಟ್ಟದಲ್ಲಿ ಗುರಿ ಆಗ್ತಾರೆ. ಹಣದ ಆಮಿಷ ತೋರಿಸ್ಕೊಂಡು, ಎಜುಕೇಷನ್ ಆಮಿಷ ತೋರಿಸ್ಕೊಂಡು, ಹೆಲ್ತಿನ ಆಮಿಷ ತೋರಿಸ್ಕೊಂಡು ಸಿಕ್ಕಿದ ಕಡೆ ಕನ್ವರ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಭಯಾನಕ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಒಂದು ಅಸಿಲಂ ಪಾಸ್ಟರ್ಸ್ ಲೀಗ್ ಗ್ರೂಪ್ ಅಂತ ಇದೆ. ಅದರ ಡಾಟಾ ಏನು ಹೇಳುತ್ತೆ ಅಂತ ನೋಡಬೇಕು. ಇದರ ಡಾಟಾ ಪ್ರಕಾರ 2012ರಲ್ಲಿ 15,000 ಜನನ ಬ್ಯಾಪ್ಟೈಸ್ ಮಾಡಿದಂತೆ. ಬ್ಯಾಪ್ಟೈಸ್ ಅಂತ ಹೇಳಿದ್ರೆ
ಕನ್ವರ್ಷನ್ ಮಾಡೋದು ಕ್ರಿಶ್ಚಿಯನ್ ಆಗಿ ಹಿಂದೂಗಳನ್ನ. 2013ರಲ್ಲಿ 37,000 ಜನ ಆಯ್ತಿದ್ದು. 2014ರಲ್ಲಿ 3 ಲಕ್ಷ ಜನನ ಕನ್ವರ್ಷನ್ ಮಾಡ್ತಾರೆ. ಅಫಿಷಿಯಲ್ ಡಾಟಾ ಇದು. 2015ರಲ್ಲಿ 6 ಲಕ್ಷ ಆಗುತ್ತೆ ಈ ಸಂಖ್ಯೆ. ಆಂಧ್ರದಲ್ಲಿ ಒಂದು ಚರ್ಚ್ ಇದೆ, ಎವೆಂಜಲಿಕ್ ಲುಥರಾನ್ ಚರ್ಚ್ ಆಫ್ AP ಅಂತ ಹೇಳಿ. ಇದರಲ್ಲಿ ಆಂಧ್ರದ ಮೆಂಬರ್ಶಿಪ್ ಏನೇ 30 ಲಕ್ಷ. ಅಂದರೆ ಇಡೀ ರಾಜ್ಯದ ಪಾಪ್ಯುಲೇಷನ್ನ 6% ಪಾಪ್ಯುಲೇಷನ್ನು ಕೇವಲ ಒಂದು ಚರ್ಚ್ನ ಮೆಂಬರ್ಸು 30 ಲಕ್ಷ ಜನ. ಜಗನ್ನು ಈ ಪಾಸ್ಟರ್ಗಳಿಗೆ, ಈ ಮಿಷನರಿಗಳಿಗೆ ಸಿಕ್ಕದಂಗೆ ಫ್ರೀಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು, ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಆಂಧ್ರ ಪ್ರದೇಶದ ಟೆಂಪಲ್ ಗವರ್ನಿಂಗ್ ಬೋರ್ಡ್ ಇರ್ತಲ್ಲ, ಯಾವುದು ಈ ತಿರುಪತಿ ಈ ದೇವಸ್ಥಾನ ಮಿಕ್ಕೆಲ್ಲ ದೇವಸ್ಥಾನಗಳನ್ನು ನೋಡ್ಕೊಳುತ್ತಲ್ಲ, ಇದರ ಅಧ್ಯಕ್ಷತೆಯೂ ಕೂಡ ಒಬ್ಬ ಕ್ರಿಶ್ಚಿಯನ್ಗಾಗಿತ್ತು. ಆ ಸಂದರ್ಭದಲ್ಲಿ ಮೇ 2020ರಲ್ಲಿ ಜಗನ್ನು ಒಂದು ಇದನ್ನು ಹೊರಡಿಸ್ತಾರೆ. ಅದು ಹೇಳುತ್ತೆ, ಸರ್ಕಾರ 33,000 ಜನ ಏನು ದೇವಸ್ಥಾನದ ಪೂಜಾರಿಗಳಿಗೆ ಮತ್ತು 30,000 ಪ್ಯಾಸ್ಟರ್ಗಳಿಗೆ ಮಾನಿಟರಿ ಏಡನ್ನು ಕೊಡುತ್ತೆ ಅಂತ ಹೇಳಿ, ಹಣಕಾಸು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಅರ್ಥ ಏನು? ಎಷ್ಟು ಜನ ಪೂಜಾರಿಗಳಿದ್ದಾರೆ ಆ ರಾಜ್ಯದಲ್ಲಿ, ಅಷ್ಟೇ ಜನ, ಆಲ್ಮೋಸ್ಟ್ ಅಷ್ಟೇ ಜನ ಪ್ಯಾಸ್ಟರ್ಗಳಿದ್ದಾರೆ. ಅಂದರೆ ಏನಾಯಿತು, ಹಿಂದೂಗಳ ಜನಸಂಖ್ಯೆ ಮತ್ತು ಕ್ರಿಶ್ಚಿಯನ್ ಜನಸಂಖ್ಯೆ ಆಲ್ಮೋಸ್ಟ್ ಈಕ್ವಲ್ ಆಗೋಗಿದೆ ಅಲ್ಲಿ ಅಂತ. YSR ಕಾಂಗ್ರೆಸ್ನ ಒಬ್ಬ MP ರಘುರಾಮಕೃಷ್ಣ ರಾಜು ಅಂತೇಳಿ ಅವನು ಅಫಿಷಿಯಲ್ ಆಗಿ ಹೇಳ್ತಾನೆ, ಈಗಾಗಲೇ 25% ಆಂಧ್ರದ ಪಾಪ್ಯುಲೇಷನ್ ಕನ್ವರ್ಷನ್ ಆಗೋಗಿದೆ ಕ್ರಿಶ್ಚಿಯಾನಿಟಿಗೆ ಅಂತ. 25%. ಪ್ರವೀಣ್ ಅಂತ ಹೇಳಿ ಒಬ್ಬ ಪಾಸ್ಟರು ಆಂಧ್ರದವನು ಒಂದು ವಿಡಿಯೋ ಬಿಡ್ತಾನೆ 2015ರಲ್ಲಿ. ಅವನಲ್ಲಿ ಹೇಳ್ಕೊತಾನೆ, ನಾನು ಒಬ್ಬನೇ 6 ಲಕ್ಷ ಜನ ಹಿಂದೂಗಳನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಮತ್ತು 700 ಹಳ್ಳಿಗಳನ್ನು ಕ್ರೈಸ್ಟ್ ಹಳ್ಳಿಗಳಾಗಿ, ಕ್ರೈಸ್ಟ್ ವಿಲೇಜಸ್ ಆಗಿ ಮಾಡಿದ್ದೀನಿ. ಅಂದರೆ ಆ ಹಳ್ಳಿನಲ್ಲಿ ಒಬ್ಬರು ಕೂಡ ಕನ್ವರ್ಷನ್ ಆಗದಂಗೆ ಉಳಿದಿಲ್ಲ ಅಂತೇಳಿ. ಎಷ್ಟು? 700 ಹಳ್ಳಿಗಳು ಒಬ್ಬನೇ ಒಬ್ಬ ಮಾಡಿರೋದು. ಸರ್ಕಾರದ ಬೆಂಬಲ ಹೇಗಿತ್ತು ಅಂತ ಹೇಳಿದ್ರೆ ನೋಡಿ, ಈ ದಲಿತರನ್ನ ಅವ್ರು ಕನ್ವರ್ಷನ್ ಮಾಡೋರು, ಆದರೂ ಕೂಡ ಅವ್ರು ಕನ್ವರ್ಷನ್ ಆದ್ರೂ ಕೂಡ ಹಿಂದೂಗಳ ಸರ್ಟಿಫಿಕೇಟ್ ಯೂಸ್ ಮಾಡೋರು. ಸರ್ಕಾರ ಸಪೋರ್ಟ್ ಇರೋದಕ್ಕೆ ಈ ಮಿಷನರಿಗಳು ಹಿಂದೂ ಟೆಂಪಲ್ಗಳ ಮೇಲೆ ಅಟ್ಯಾಕ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋದರು. ಡೆವಲಪ್ಮೆಂಟು ನಿಂತೋಯ್ತು, ಅಗ್ರಿಕಲ್ಚರ್ ಆಕ್ಟಿವಿಟೀಸು ಸಾಯ್ತಾ ಹೋದವು. 2024ರಲ್ಲಿ ಅರ್ಧಕ್ಕೆ ಅರ್ಧ ರಾಜ್ಯವನ್ನೇ ಬರಗಾಡು ಅಂತ ಹೇಳಿ ಘೋಷಣೆ ಮಾಡ್ತು. ಆಂಧ್ರಗೆ ಅದನ್ನು ಕಾಪಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೆ ಹೇಳಿದ್ದು ಕಲ್ಯಾಣ್ ಎಂಟ್ರಿ ತುಂಬ ರೋಚಕ ಅಂತೇಳಿ.